ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ತಣ್ಣಗಾಗಿದ್ದ ಸಿಎಂ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಈವರೆಗೂ ಹಿನ್ನಡೆಯನ್ನು ಅನುಭವಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟಿದೇಳ್ಬಿಟ್ಟಿದ್ದಾರೆ. ಸದ್ದಿಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಕೊಡ್ತಾರಾ? ಡಿಕೆ ಅವರಿಗೆ ಆನೆಬಲ ನೀಡಿದ್ಯಾ ಹೈಕಮಾಂಡ್ ಎಂಬ ಅನುಮಾನಕ್ಕೆ ಪುಷ್ಟಿ ಬಂದಿದೆ. ಇದು ಹೆಂಗೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಬ್ಬರ ಕುರ್ಚಿ ಕದನ ಮತ್ತೆ ಸದ್ದಿಲ್ಲದೆ ಕಾವೇ ಇರ್ತಾ ಇದೆ. ಹೇಗಾದ್ರೂ ಸಿಎಂ ಆಗ್ಲೇಬೇಕು ಅಂತ ಶಪಥ ಮಾಡಿಕೊಂಡಿರುವ ಡಿಕೆ ಶಿವಕುಮಾರ್ ಹುಟ್ಟಿದಿದ್ದಾರ ಅನ್ನುವಂತಹ ಅನುಮಾನಕ್ಕೆ ಪುಷ್ಟಿ ಬಂದಿದೆ. ಈವರೆಗೂ ಸತತ ಹಿನ್ನಡೆಯನ್ನು ಅನುಭವಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಫಿನಿಕ್ಸ್ನಂತೆ ಪುಟಿದೇಳೋದಕ್ಕೆ ಶಕ್ತಿ ಪಡ್ಕೊಂಡಿದ್ದಾರೆ. ಅವರಿಗೆ ಈ ಬಾರಿ ಹೈಕಮಾಂಡ್ನ ಆಶೀರ್ವಾದ ಸಿಗೋದು ಖಚಿತವಾಗ್ತಾ ಇದೆ. ಇದು ಹೆಂಗೆ ಅಂದ್ರೆ ಅದೊಂದೇ ಒಂದು ಕಾರಣಕ್ಕೆ. ಕರ್ನಾಟಕ ವಿಷಯದಲ್ಲಿ ಹೈಕಮಾಂಡಿನ ಹೈ ಪವರ್ ಡಿಕೆ ಕೈಗೆ ಸಿಕ್ಕಿದೆ. ಇಷ್ಟಕ್ಕೂ ಡಿಕೆ ಹೈ ಪವರ್ ಆದ್ರೂ ಯಾವುದು ಅಂತೀರಾ? ಎಸ್ ವೀಕ್ಷಕರೇ, ಅದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದ್ರಿಂದ ಸುದ್ದಿಗೋಷ್ಠಿಯಲ್ಲಿ ಮುಖಭಂಗ ಅನುಭವಿಸಿದ್ದ ಸುರ್ಜೇವಾಲಾ ಆಗಿನಿಂದಲೂ ಕೂಡ ಅಷ್ಟಾಗಿ ಮುಖ್ಯವಾಹಿನಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಕಾಣದಂತೆ ಆಗಿದ್ರು. ಇದು ಡಿಕೆ ಅವರಿಗೆ ಅವರ ಕೈಯನ್ನ ಮುರಿದಂತಾಗಿತ್ತು. ಈಗ ತಡವಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಸುರ್ಜೇವಾಲಾ ಬೆಂಗಳೂರಿಗೆ ಬಂದ ಬೆನ್ನಲ್ಲೇ ಡಿಕೆಗೆ ಆನೆ ಬಲ ಬಂದಂತಾಗಿದೆ. ಈ ಬೆನ್ನಲ್ಲೇ ಕಳೆಗುಂದಿದ್ದ ಅವರ ವಿಶ್ವಾಸ ಪುಟಿದೇಳಿದೆ. ಹಾಗಾಗಿ ಶಾಸಕರಿಗೆ ಡಿನ್ನರ್ ಪಾರ್ಟಿ ಹಮ್ಮಿಕೊಂಡಿದ್ದಾರೆ. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ಗೆ ಸುರ್ಜೇವಾಲಾ ಅದೆಂಗ ಆನೆ ಬಲ